ಸರ್ ನಮಸ್ತೆ. ನಮಸ್ತೆ. ಇಟ್ಟು ಸೂರ್ಯ ಅಲ್ವಾ? ಹ್ಮ್ ಸರ್ ನೋಡ್ತಾ ಇದ್ದೀನಿ, ನಿಮ್ಮ ಟಿವಿ ಎಲ್ಲ ನೋಡ್ತಾ ಇದ್ದೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಾನು ತುಮಕೂರು ಜಿಲ್ಲಾ ಭಾರತೀಯ ಕೃಷಿ ಸಮಾಜದ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಪಾಂಡುರಂಗಯ್ಯ ಅಂತ ಹೇಳಿ. ನೀವು ಮಾಡ್ತಾ ಇರ್ತಕ್ಕಂತ ಕೆಲಸ ತುಂಬಾ ಒಳ್ಳೇದು. ಅವ್ರ್ಯಾರೋ ಆ ಸಿದ್ದರಾಯ ಅಂತಕ್ಕಂಥವ್ರಿಗೆ ಟಿವಿನಲ್ಲಿ ನೋಡಿದೆ, ಮತ್ತೆ ಶಿವರಾಮಯ್ಯನವರು ನಿಮ್ದು ಸಂಭಾಷಣೆ ಕೇಳಿದೆ. ಇಂಥವ್ ಸರ್ ನಾವು ಸ್ಟೇಷನ್ ಅಲ್ಲಿ ನೋಡ್ತಾ ಇದೀವಿ ಸರ್, ಇಂಥವ್ ಸುಮಾರು ಸರ್. ಒಟ್ಟಾರೆ ಇದೊಂದು ಬೇಕಿತ್ತು ಸರ್, ಭಗವಂತ ನಾಳೆ ಬೇಕಿತ್ತು. ಇದೊಂದು ಪುರುಷ ರಕ್ಷಣಾ ಆಯೋಗ ಅಂತ ನೀವು ಮಾಡಿದಿರಲ್ಲ, ಇದೊಂದು ಬೇಕಿತ್ತು. ಯಾಕೆ ಅಂತಂದ್ರೆ ಕಾರಣ ಹೇಳ್ತೀನಿ. ನಾನು ಈ ಕೆಲವೊಂದು ನ್ಯಾಯಿಕ ಸ್ಟೇಷನ್ಗಳಿಗೆಲ್ಲ ಹೇಳಿದೀನಿ. ಅವರೇ ಹೇಳ್ತಾರೆ, ಪೊಲೀಸ್ನವರು ಲಾಯರ್ಗಳು ಏನಂತ ಹೇಳ್ತಾರೆ ಗೊತ್ತಾ ಸರ್? ಒಂದ್ ಸೀಮೆಯ ಸತರ್ತಿಯ ಎಷ್ಟ್ ತಿಂಗಳು ಪಳಗಿಸ್ಕೊಬೇಕಪ್ಪ ನೀನ್ ಹಾಲ್ ಕರಿಯಕ್ಕೆ ಅಂತಾರೆ. ಏನ್ ಹೇಳಿ? ಈಗ ಒಂದು ಸೀಮೆಯ ಸತರ್ತಿಯ ಎಷ್ಟ್ ತಿಂಗಳು ಪಳಗಿಸ್ಕೊಬೇಕಪ್ಪ ಹಸಿನಾಗ ಹಾಲ್ ಕರಿಯಕ್ಕೆ? ಮೈ ಸರ್ವಿ, ಕೈ ಸರ್ವಿ, ಎಲ್ಲ ಸರ್ವಿ, ಚಚ್ಲು ಸರ್ವಿ. ನೀನು ಅದಕ್ ಕೈ ತಿಂಡಿ ಕೊಟ್ಟು ಪಾಠ ಮಾಡ್ಕೊಂಡು ಚೆನ್ನಾಗ್ ಮಡಿಕೊಂಬೇಕಣಪ್ಪ. ಸೆರಗಲಿ ಅದಕ್ಕೆ ಹಗ್ಗ ಹಾಕ್ಯಂಡ್ ಗಂಟೆ ಹಾಕೊಂಡಂಗೆ ನೀನು ನಿನ್ ಹೆಂಡತಿ ಸೆರಗಲ್ ಗಂಟೆ ಹಾಕ್ಯಂಡ್ ಮಡಿಕೊಂಬೇಕಣಪ್ಪ ಅಂತಾರೆ. ಅವ್ರ ಮ್ಯಾಲ್ಕ್ ಹೋಗಿರ್ತದೆ ಹೆಂಗಸರದು. ಒಬ್ಬ ಹುಡುಗನಿಗೆ ಸರ್ ಜಾಡ್ ಸೊದ್ದು ಕಪಾಳ ಕೊಡದು ಮಗನೇ ಸಂಸಾರ ಮಾಡು ಅಂತ ಹೇಳ್ಬೋದು. ಇವತ್ತು ಹೆಣ್ಮಕ್ಳಿಗೆ ಹೇಳಕ್ ಆಗ್ತಾ ಇಲ್ಲ ಸರ್. ಹೇಳಿಸ್ಬೇಕು ಇನ್ಮೇಲೆ ಭಗವಂತ ನಾಣಿ ಹೇಳಕ್ ಇಲ್ಲ ಸರ್. ನಿಮ್ ಈಗ ಯಾವ ಟೈಮ್ ನಲ್ಲಾರ ಫೋನ್ ಮಾಡಿ ಸರ್, ಸೂರ್ಯ ಸರ್ ಬರ್ತೀವಿ, ನಿಮ್ ಜೊತೆ ಇರ್ತೀವಿ. ಹುಡುಗರ ಹಿಂಸೆ ಅಂತೂ 99% ಆ ಸ್ಟೇಷನ್ಗೆ ಹೋಗ್ತಾರ, ಅಲ್ಲಿ ಹಿಂದೂ ನೋಡಲ್ಲ ಮುಂದೂ ನೋಡಲ್ಲ, ಅವನವನ್ನ ಹುಡುಗಿರಿಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಅವ್ರು ಏನಾರ ಹೋಲ್ ತಿಂದ್ಬಿಟ್ರಲಿ ಅವರು, ಹುಡುಗಿರೇ ಮುಂದಾಗ್ಬೇಕು ಅವ್ರಿಗೆ. ಇವನಿಗೆ ಹೊಡಿಯೋದು. ಅವ್ರು ತಿಂದಿರ್ಲಿ, 12 ಸಿಮ್ ಕಾರ್ಡ್ ಯೂಸ್ ಮಾಡ್ಲಿ, 10 ಫೋನ್ ಯೂಸ್ ಮಾಡ್ಲಿ, ಆಯ್ತಾ? ಅಮ್ಮನ್ ಮನೆಗೆ ಹೋಗ್ತೀನಂತ ಮಿಂಡನ್ ಮನೆಗೆ ಹೋಗ್ಲಿ, ಯಾರ ಮನೆಗೆ ಹೋಗ್ಲಿ, ಅವನ ಜೊತೆ ಮಲ್ಕೊಂಡ್ ಬರ್ಲಿ, ಹೌದು, ಹುಡುಗಿರಿಗೆ ನ್ಯಾಯ ಕೊಟ್ಬಿಡ್ಬೇಕು ಸರ್. ನಾನು ಒಂದ್ ಹೆಣ್ಮಕ್ಳು ನಾನು ಹೇಳೋದು, ಎಲ್ಲಾ ಹೆಣ್ಮಕ್ಳು ನಾನು ಆ ತಿರಿ ಹೇಳಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಈಗಲೇ ಶಾಸ್ತ್ರದಲ್ಲಿ ಇರ್ತಾರೆ, ಎಂಗೇಜ್ಮೆಂಟ್ ಅಲ್ಲಿ ಇರ್ತಾರೆ, ಆಮೇಲೆ ರಿಸೆಪ್ಷನ್ ಅಲ್ಲಿ ಇರ್ತಾರೆ. ಅವನ್ ಬೆಳಿಗ್ಗೆ ದಾರಿಗಿರಲ್ಲ ಅಂತ ವರ್ಷಿ ಎಲ್ಲ ಆಗದ್ಕಿನ್ನ ಮುಂಚೆಗಳೇ ಓಡೋಗ್ಬಿಡ್ಲಿ. ಈಗ ಎಂಗೇಜ್ಮೆಂಟ್ ಆಗೋದ್ಕೋ ರಿಸೆಪ್ಷನ್ ಆಗೋದ್ಕಿನ್ನ ಮುಂಚೆಗೆ ಓಡೋಗ್ಬಿಡ್ಲಿ, ಹೆಂಗನ ಹಾಳಾಗೊಂಡೋಗ್ಲಿ. ಅದು ಬಿಟ್ಟು ಇಲ್ಲಿ ಎಂಗೇಜ್ಮೆಂಟ್ ಮಾಡಿಸ್ಕೊಂಡು ರಿಸೆಪ್ಷನ್ ಮಾಡಿಸ್ಕೊಂಡು ಬೆಳಿಗ್ಗೆ ದಾರಿಗಿರಲ್ಲ ಅಂತ ಅಂದಾಗ ಎತ್ತೋರ್ಗೂ ನೋವು, ತಗೊಂಡೋದವ್ರಿಗೂ ನೋವು. ಎಷ್ಟು ಸರ್ ನೋವಿರ್ತದೆ. ಇವತ್ತು ಲವ್ ಮಾಡಿ ಮದುವಾಗಿ ಬಸರಾಗಿರ್ತಕ್ಕಂಥವ್ರ ಪಾಡು ಯಾಕಾರ ಬನ್ನೋ ಇವನ್ ಜೊತೆ ಅಂತ ಹೇಳಿ ನಮ್ಮ ಹತ್ರ ಹೇಳ್ಕಂತವ್ರು ಅನುಭವಿಸುವಂತ ಇದೀವಿ. ಅಷ್ಟೇ. ನಮ್ಮ ಮಾತು ಕೇಳಿಲ್ವಲ್ಲ ನೀನು, ಅನುಭವಿಸ್ಕೋ. ನಮ್ಮ ಅಪ್ಪನೂ ಇಲ್ಲ ಸರ್, ನಮ್ಮ ಅವ್ವನೂ ಇಲ್ಲ ಸರ್, ನಮ್ಮ ಅಣ್ಣನೂ ಇಲ್ಲ ಸರ್, ನಮ್ಮ ನೋಡ್ತಾ ಇಲ್ಲ ಸರ್ ಅಂದ್ರೆ ಯಾರ್ಗೆ ಹೇಳ್ತಾ ಇದೀಯಾ? ಅವತ್ ಹೇಳಿಲ್ವಾ? ಬೇಡ ಕಣಮ್ಮ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದೀಯಾ, ಒಳ್ಳೆ ಕುಟುಂಬಸ್ಥರು, ಮರ್ಯಾದಸ್ಥರು, ಅಂತವ್ರ ಕುಟುಂಬದಲ್ಲಿ ಹುಟ್ಟಿದೀನಿ. ಇದ್ಯಾವ್ದೋ ಲವ್ ಅನ್ನೋದಕ್ ಬಿಟ್ಟು 20 ವರ್ಷ ಸಾಕಿರೋರ್ನ ಬಿಟ್ಬಿಟ್ಟು 20 ನಿಮಿಷ ಲವ್ ಮಾಡೋದ್ರಿಂದ ಓಡೋಗ್ಬೇಡ. ಹೇಳಿದ್ ಮಾತ್ ಕೇಳ್ರಮ್ಮ ಅಂತ ಕೇಳಿದ ನೀವು? ಅನ್ಬೋಗ್ಸು. ತಿನ್ನಕ್ಕಿಟ್ಟಿಲ್ಲ, ಮೋಲ್ಡ್ ಮನೇಲಿ ಇದ್ದೆ, ನಿಮ್ಮಪ್ಪ ನಿನ್ಗೆ ವ್ಯವಹಾರ ಕೊಟ್ಟು ಚೆನ್ನಾಗ್ ಸಾಕಿದ್ದ. ಇವತ್ತು ಭಿಕಾರಿ ನನ್ನ ಮಗ ನಿನ್ ಬಂದಿದ್ಯಾ, ಕೂಲಿ ಮಾಡೋಣ, ಇನ್ನೊಂದು ಮತ್ತೊಂದು ಅವಂತ ಜಮೀನ್ ಇಲ್ಲ, ಏನು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಯಾವ್ದೋ ಶೆಡ್ ಅಲ್ಲಿ ಇದೆಯಾ, ನಿನ್ನಣೆ ಬರ, ನಾನೇನ್ ಮಾಡೋಣ? ಇಲ್ಲ, ಅದು ಮಾತ್ರ ಅಲ್ಲ ಬ್ರದರ್. ಇವಳು ಮದ್ವೆಗ್ ಮುಂಚೆ ಇವಳು 2 ವರ್ಷ ಅವನ ಜೊತೆ ಮಲಗ್ಬೇಕಾದ್ರೆ ಚೆನ್ನಾಗಿರುತ್ತೆ. ಹೌದು. ಅವನು ಈಗ ಬರ್ಗರು ಮತ್ತೊಂದು ಮಗದೊಂದು ಬಿರಿಯಾನಿ ಅದು ಇದು ಕೊಡ್ಸ್ದಾಗ ಚೆನ್ನಾಗಿರ್ತಾನೆ. ಇವಳಿಗೆ ಬಟ್ಟೆ ಚಪ್ಪಲಿ ಎಲ್ಲಾ ಕೊಡ್ಸಾಗ ಚೆನ್ನಾಗಿರ್ತಾನೆ. ಚಿನ್ನ ಬಂಗಾರ ಬೆಳ್ಳಿ ಕೊಡ್ಸಾಗ ಚೆನ್ನಾಗಿರ್ತಾನೆ. ಮದ್ವೆ ಅಂತ ಬಂದಾಗ ಇವನ್ ಸರಿ ಇಲ್ಲ, ಹುಡ್ಗ ಸರಿ ಇಲ್ಲ. ಆಮೇಲೆ ಇವನ್ ಸಂಬಳ ತಗೊಳ್ತಾ ಇರ್ತಾನೆ, ಒಳ್ಳೆ ಸಂಬಳದಲ್ಲಿ ಇರ್ತಾನೆ, ಅವ್ರೆಲ್ಲಾ ತಿನ್ನಿಸ್ತಾನೆ, ಎಲ್ಲಾ ಇದ್ ಮಾಡ್ತಾಳೆ. ಆಮೇಲೆ ಇವನ್ ಬಂದು ನಿಮ್ ಮನೆ ಚಿಕ್ಕದು, ನಮ್ ಮನೆ ದೊಡ್ಡದು, ಆ ತರ ಇರೋಳಾಗಿದ್ರೆ ನಿನ್ ಲೆವೆಲ್ಗೆ ನೀನ್ ನೋಡ್ಕೋ. ಈ ಹುಡ್ಗನ್ ಜೀವನದಲ್ಲಿ ಯಾಕೆ ಆಟ ಆಡ್ತೀಯಾ? ಆಮೇಲೆ ಇನ್ನೊಂದ್ ಹೇಳ್ತಾರಲ್ಲ ಸರ್, ಇವ್ರು ಎತ್ತೋರು ಅವರಲ್ಲ ಸರ್, ಅವರೇ ಮಹಾ ಬೆಂಕಿಗಳು. ಹೌದು, ಎಲ್ರಿಗೂ ನಾವ್ ಹೇಳಲ್ಲ. ಈ ಕೆಲವ್ರು ಅವರಲ್ಲ ಬೆಂಕಿ, ಸಿಟಿಗೆ ಆಗ್ಬೇಕು ಕಣಮ್ಮ, ನೀನ್ ಇಲ್ಲೆಲ್ಲೂ ಹಳ್ಳಿಲಿ ಆಗ್ಬೇಡ ಕಣಮ್ಮ. ಏನ್ ಸರ್, ನಮ್ಮ ಹಳ್ಳಿವರೆಗೂ ಚೆನ್ನಾಗವ್ರ ಸರ್ ಸಿಟಿಯಲ್ಲಿ? ಕಾಯಿ ಕೊಂಡಂಗಿಲ್ಲ, ಕಸರು ಕೊಂಡಂಗಿಲ್ಲ, ಇನ್ನೊಂದ್ ಕೊಂಡಂಗಿಲ್ಲ, ಮತ್ತೊಂದ್ ಕೊಂಡಂಗಿಲ್ಲ, ಏನು ಕೊಳ್ಳಂಗಿಲ್ಲ. ನಮ್ಗೆ ಸಾಲ್ತಾ ಅಲ್ವಲ್ಲ 25,000 ಸಮ ಬೆಂಗಳೂರಾಗ ಏನ್ ಮಾಡ್ತೀಯ ಜೀವನ? ಹೆಂಗ್ ಸಾಕ್ತಿಯಾ? ಬೇಕ ರೈತರ ಮಕ್ಳಿಗೆ ಏನ್ ಕೊಡಲ್ಲ, ರೈತರ ಮಕ್ಳಿಗೆ ಏನ್ ಕೊಡಲ್ಲ ಅಂತಾರಲ್ಲ, ರೈತರುಗಳು ಇದ್ದಂಗೆ ಬೆಂಗಳೂರಿನಾಗ ಅವ್ರ
ಯಾರು ಇಲ್ಲ, ಅವ್ರಿಗಿರೋ ನೆಮ್ಮದಿ ಯಾರಿಗೂ ಇಲ್ಲ. ಹ್ಮ್ ಅವ್ರ ನಾವು ನಾವು ಕಷ್ಟ ಸರ್ 6 ತಿಂಗಳು ಕಷ್ಟ. ಈಗ ನವೆಂಬರ್ ರಿಂದ ಮಾರ್ಚ್ ಏಪ್ರಿಲ್ ತನಕ ಕಷ್ಟ ಬೀಳ್ತೀವಿ. ತೋಟ ಪಾಟ ನೀರು ಪಾರು ಇಡೀ ನೀವು ನೋಡ್ಕೊಂತೀವಿ. ಒಂದ್ ದಿವಸ 10 ಆಳು ಬರ್ತಾರೆ, ಮಾಡ್ಬೇಕಪ್ಪ ಅಡಿಗೆ. ದಿನ ಮಾಡ್ತೀರಾ? ಬೆಂಗಳೂರಿನ ನೀವು ವ್ಯಾನಿಟಿ ಬ್ಯಾಗ್ ತಗೊಳಾಕೊಂಡು 2 ಕುಕ್ಕರ್ ಇಡ್ಲಿ ತಿಂದ್ಬಿಟ್ಟು ಅಕ್ಕಿ ಕಷ್ಟ ಹಾಕೊಂಡು ಕುಕ್ಕರ್ಗೆ ಹಾಕೊಂಡು ಬಾಕ್ಸ್ ಹಾಕೊಂಡು ಓಡ್ತಿರ್ಬೇಕು. ಈಗ ಕೆರ್ಕಣಕ್ ಪುರುಸೊತ್ತಿಲ್ಲ. ಇಲ್ಲಿ ಏನ್ ನಮ್ಮ ಹೆಂಡ್ತಿದ್ರು ನಮ್ಮ ಮಕ್ಕಳೆಲ್ಲ ಕೂಲಿ ಕಳಿಸಿದೀವಾ? ಏನಿಲ್ವಲ್ಲ, ಸಿಟಿ ಹುಡುಗ ಚೆನ್ನಾಗೆ ಮಡಗಿದೀವಿ. ಹೌದು ಅಲ್ವಾ ಸರ್? ಇದು ಒಂದು ಹೆಣ್ಣಿಗೆ ಎಣ್ಣೆ ಸರ್ವನಾಶ ಮಾಡ್ತಾ ಇರೋದು. ಹೆಣ್ಣಿಗೆ ಎಣ್ಣೆ ಸರ್ವನಾಶ ಮಾಡ್ತಾ ಇರೋದು ಇಲ್ಲೆಲ್ಲ ಸರ್ವನಾಶ. ಆಮೇಲೆ ಒಬ್ಳು ಗಂಡನ್ ಜೊತೆ ಇರ್ತಾಳೆ, ಆಲೆ ಅವನೆಲ್ಲಾದ್ರೂ ಆ ಕಡೆ ಹೋದ ಅಂದ್ರೆ ಹೋಗಿರ್ತಾಳೆ. ಸಾರ್ ಇವತ್ತು ಗಂಡು ಮಕ್ಳು ಹಾಳಾಗ್ಲಿಕ್ಕೆ ಈಗ ಅವನ ಎಣ್ಣೆ ಕುಡಿದ್ಬಿಟ್ಟ ಬಂದ್ಬಿಟ್ಟ ಹೊಡೆದ್ಬಿಟ್ಟ ಅನ್ಲಿಕ್ಕೆ ನಿನ್ನ ಆಟಿಟ್ಯೂಡೇ ಕಾರಣ. ನೀನೇ ಕರ್ತೃ, ನೀನೇ ಕ್ರಿಯಾ, ನೀನೇ ಕರ್ಮ. ಯಾಕೆ ಕುಡಿಯೋದ್ ಕಲ್ತಾ? ಯಾಕೆ ನಿನಗೆ ಹೊಡಿಯಕ್ ಬಂದ? ಒಂದು ವೇಳೆ ಅವ್ನ್ ಫಸ್ಟ್ ಇಂದಾನೇ ಕುಡಿತಾ ಇದ್ದ ಅಂದ್ರೆ ನೀನ್ ಯಾಕೆ ಅವ್ನು ಉಚ್ಚಿ ಕುಡಿಯೋಕ್ ಅವ್ನ್ ಮದ್ವೆ ಅದೇ ಒಂದು ಸಾರ್. ಆಮೇಲೆ ಈ ಕೆಲವು ಹೆಣ್ಮಕ್ಳು ಅವಲ್ಲ ಸರ್, ಆ ಗಂಡ ಕುಡಿದ್ ಬಂದು 2 ಏಟ್ ಹೊಡೆದ್ರು ಕೂಡ ಇವತ್ತು ಅವನ್ನ ಸಮರ್ಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಕ್ಕಂಥ ಹೆಣ್ಮಕ್ಳು ಇವತ್ತು ಇದೆ. ಇಲ್ಲ ಅಂತ ನಾವ್ ಹೇಳಲ್ಲ. ಈ ಚಿರಾ ವಿದ್ಯಾವಂತರು ಇದಾರಲ್ಲ ಸರ್, ಅವ್ರಿಗೇನಾದ್ರೂ ಒಂಚೂರು ಬುದ್ಧಿ ಹೇಳ್ಬೋದು. ಈ ತೀರಾ ಏನು ಅಮಾಯಕರು ಹೆಣ್ಮಕ್ಳು ಇದಾರಲ್ಲ ಅವ್ರಿಗೇನಾದ್ರು ಹೇಳ್ಬೋದು. ಈ ಅರ್ಧಂಬರ್ಧ ವಿದ್ಯೆ ಕಲ್ತವಲ್ಲ, ಅವುಗಳೇ ಜಾಸ್ತಿ ಆಡ್ತಿರೋದು. ಈ ಅರ್ಧಂಬರ್ಧ ಹಿಂದೆ ಒಂದು ಕೇಸ್ ಹ್ಯಾಂಡಲ್ ಮಾಡ್ತೀನಿ. ಇವನು 11 ವರ್ಷ ಆಗಿರುತ್ತೆ ಮದ್ವೆ ಆಗಿ. 11 ವರ್ಷನೂ ಹೆಂಡತಿನ ದಿನಕ್ಕೊಂದ್ಸರಿ ಆದ್ರೂ ಹೊಡೆದಿದ್ದಾನೆ. ಅವಳು ಬೇಸತ್ತು ಹೋಗಿ 11 ವರ್ಷ ಮೇಂಟೈನ್ ಮಾಡ್ಕೊಂಡು, ಆ ತಾಯಿ ಗುಣ ನೋಡಿ ಹೆಂಗಿರುತ್ತಂತ. ಅಂತ ಹೆಣ್ಮಕ್ಳು ಮಹಾಪತಿವ್ರತಿದ್ರು ಸರ್. ಆಮೇಲೆ ಬಂದ್ಬಿಟ್ಟು ಅಮ್ಮ ಮೊನ್ನೆ 3 ದಿವಸದ ಮುಂಚೆ ಡಿವೋರ್ಸ್ ಆಗ್ತಾಳೆ. ಇವ್ ನನ್ನ ಹತ್ರ ಬರ್ತಾನೆ, ಒಂದೇ ಕಂಡೀಷನ್. ನಾನು ಆ ಅಮ್ಮನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲಮ್ಮ ಬೇಡ, 2 ಹೆಣ್ಮಕ್ಳಿದಾರೆ, ಸೊ 10 ವರ್ಷದ ಮಗು ಇದೆ, ಸೊ 7 ವರ್ಷ 10 ವರ್ಷ ಮಗು ಇದೆ, ಇಬ್ರು ಹೆಣ್ಮಕ್ಳು, ಅವ್ರ ಜೀವನದ ಕಡೆ ನೋಡಮ್ಮ. ಬೇಡ, ಈಗೇನಮ್ಮ ಬೇಕು ನಿನ್ಗೆ? ಇವ್ನ್ ಕುಡಿಯೋದ್ ಬೇಕು ತಾನೆ? ಇವ್ನ್ಗೆ ಕರ್ಸ್ಕೊಂಡು ಲಾಕ್ ಮಾಡ್ಕೊಂಡು 1 ಅರ್ಧ ಗಂಟೆ ಲಾಕ್ ಮಾಡ್ಕೊಂಡು ಹೇಳೋ ರೀತಿಲಿ ಹೇಳ್ದೆ, ಸಂಸಾರ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಹೆಂಡ್ತಿನ ಹೆಂಗ್ ನೋಡ್ಕೋಬೇಕು ಅಂತ ಹೇಳಿ. 1 ಅರ್ಧ ಗಂಟೆ ಮುಗಿದುಕೊಂಡು ಹೋಗಿದ ತಕ್ಷಣ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ನಾನು ತಪ್ಪು ಮಾಡಿದ್ದೀನಿ ಕಣೆ, ಇನ್ಮೇಲೆ ಮಾಡಲ್ಲ, ನಾನು ಇನ್ಮೇಲೆ ಕುಡಿಯಲ್ಲ, ನಾನು ದಿನ ಫಾಲೋ ಅಪ್ ಅಲ್ಲಿ ಇದ್ದೀನಿ ಮಾಡ್ತಿದ್ದಾನೆ. ನಾನು ಬೇಕಂದ ನಾನು ರಾತ್ರಿ 10:30 11 ಗಂಟೆಗೆ ಫೋನ್ ಮಾಡೋದು ಅವನ್ಗೆ, ನನ್ಗೆ ಕುಡ್ದಿದ್ದಾನ ಇಲ್ಲ ಅಂತ ಹೇಳಿ. ಕುಡ್ದಿದ್ರೆ ಮಾತುಕತೆ ಗೊತ್ತಾಗುತ್ತಲ್ಲ ನಮ್ಗೆ. ಬಿಟ್ಟಿದ್ದಾನೆ. ಈಗ ಸಂಸಾರ ಬಂಗಾರದಂಗಿದೆ. ಕೆಲವರು ನಮ್ಮವು ಗಂಡ್ ಮಕ್ಳು ಏನು ಉತ್ತಮ ನನ್ ಮಕ್ಳು ಅಂತ ಏನ್ ಹೇಳಕ್ ಹೋಗ್ಬೇಡಿ. ಇಲ್ಲ ಕೆಲವ್ರು ಹಲಾಲ್ಕೋರ್ರು ನನ್ ಮಕ್ಳು ಇದಾರೆ. ಆಮೇಲೆ ಕೆಲವ್ರಂತೂ ಹೆಂಗಸರು ಗಂಡಸರನ್ನಂತೂ ತೀರಾ ಹತೋಟಿಲಿ ಇಟ್ಕೊಂಡ್ಬಿಟ್ಟವ್ರೆ. ಗೌರ್ಮೆಂಟ್ ರೆಕಾರ್ಡ್ ಪ್ರಕಾರ ನಾನು ಎತ್ತಿರೋದು 88.7%. ಕೇಳಿಸ್ಕೊಂಡೆ ಸರ್, ಎಲ್ಲ 32 ಬೇಡಿಕೆ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಯಿಂದ ಪ್ರಧಾನಿಯಿಂದ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತ ಹೇಳಿರಲ್ಲ. ಎಲ್ಲಾರ್ಗು ಕೊಟ್ಟಿದ್ದೀನಿ, ರಿಪ್ಲೈಗಳು ಬಂದಿದಾವೆ. ಅದೇನ್ ರಿಪ್ಲೈ ಬಂದಿದೆ, ಆಮೇಲೆ ಇನ್ನೊಂದೇನೋ ಬೇಡಿಕೆ ಇಟ್ಟು ಕೂಡ ಇನ್ನೊಂದು ಇವತ್ತು ಕಳ್ಸಿದಾರೆ. ಸೊ ಏನಂದ್ರೆ ಇಲ್ಲಿ ಹೆಣ್ಮಕ್ಳದು ಅವಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸರ್ ಅಮ್ಮನೇ 2 ಮದ್ವೆ ಮಾಡಿಸ್ತಾಳೆ ನಿಂತ್ಕೊಂಡು, 2 ಕಡೆ ಕಿತ್ತಾಕೋಬಿಟ್ಟು ಅವಳು ಬಂದ್ಬಿಟ್ಟು ಅವಳೇ ತಾಲಿ ಕಿತ್ತಾಕ್ತಾಳೆ. ಅಮ್ಮನೇ ಮೊದಲನೇ ತಾಲಿನೂ ಕಿತ್ತಾಕ್ತಾಳೆ, 2ನೇ ತಾಲಿನೂ ಕಿತ್ತಾಕ್ತಾಳೆ, ಇವಾಗ 3ನೇ ತಾಲಿ ಕಟ್ಸಕ್ಕೆ ಅಮ್ಮ ಹೋರಾಡ್ತಾ ಇದ್ದಾಳೆ. ಈ ತಾಯಿ ಇವಳು ಬಂದ್ಬಿಟ್ಟು ಇವಳು ಸಂಸಾರಿ ಅನ್ಬೇಕಾ? ಇವಳಿಗೊಂದು ಹೆಣ್ಣುತನ ಕೊಡ್ಬೇಕಾ ನಾವು? ಇವ್ರಿಗೆ ಗೌರವ ಕೊಡ್ಬೇಕಾ? ಇವ್ರಿಗೆ ಚಪ್ಪಲಿ ತಗೊಂಡು ಹೊಡಿಬಾರ್ದ ನಾವು? ಇವಳು ಸೋಕಿಗೆ ಇವಳು ಮಜಾ ಮಾಡ್ಕೊಂಡಿರೋದಕ್ಕೆ ಇವಳು ಯಾವನ ಹತ್ರ ಊರ್ ಮೇಯ್ಕೊಂಡ್ ಬಂದಿದ್ದಾಳೋ ಗೊತ್ತಿಲ್ಲ. ಈ ತರಾನೇ ನಿನ್ ಮಗಳು ಆಗ್ಬಾರ್ದು ಅನ್ನೋದು ಒಂದು ಯೋಚನೆ ಬೇಡವಾ? ಇರಪ್ಪ, ನಾನಾದ್ರೂ ಇಂತ ತಿನ್ನೋ ಕೆಲ್ಸ ಮಾಡ್ಬಿಟ್ಟೆ. ನನ್ ಮಗಳು ಫಸ್ಟ್ ಒಂದ್ ಕಡೆ ಮದ್ವೆ ಆಗಿದ್ಲು, ಇವಾಗ 2ನೇ ಕಡೆ ಮದ್ವೆ ಆಗಿದ್ದಾಳೆ. ಓಕೆ, ಚೆನ್ನಾಗಿರ್ಲಿ. ಗಂಡ ಅಂತೂ ಬಂಗಾರದಂತ ಗಂಡ, ಹೆಂಡತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನೋಡ್ಕೊಳ್ತಾ ಇದ್ದಾನೆ. ಅವ್ನ್ ಮನೆಗ್ ನೀನ್ ಹೋಗ್ಬಾರ್ದು, ಅವ್ನ್ ಮನೆಗ್ ನೀನ್ ಹೋದ್ರೆ ನಾನ್ ಸಾಯ್ತೀನಿ ಅಂತ ವಿಷಯ ಎತ್ಕೊಳ್ಳೋದಂತೆ, ಭಯ ಪಡ್ಸೋದು. ಆ ಹುಡುಗಿ ಹಂಗೂ ಇಲ್ಲ ಹಿಂಗೂ ಇಲ್ಲ, ಹಿಂಗೂ ಇಲ್ಲ, ಒದ್ಲಾಡ್ತಿದ್ದಾಳೆ ಅಂದ್ರೆ ಸತತವಾಗಿ 3 ವರ್ಷದಿಂದ ಒದ್ಲಾಡ್ತಿದ್ದಾಳೆ ಹುಡುಗಿ.
ಈ ಕಡೆ ಗಂಡನೂ ಮದ್ವೆ ಆಗ್ತಾ ಇಲ್ಲ, ನನ್ನ ಹೆಂಡತಿ ಬರ್ತಾಳೆ ಅಂತ ಕಾಯ್ಕೊಂಡು. ಈ ಕಡೆ ಆ ಹುಡ್ಗಿನೂ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ, ಅಮ್ಮ ಅಪ್ಪನೇ ಬೇಕಾ ಗಂಡ ಬೇಕಾ ಅಂತೇಳಿ. ಯಾಕಂದ್ರೆ ಎರಡನೇ ಗಂಡ, ಯಾಕಂದ್ರೆ ಅವಳು ಮೊದಲನೇ ಗಂಡನ ಮನೇಲಿ ನೋವು ಅನ್ಭೋಗ್ಸಿದಾಳೆ. ಸೊ ಎರಡನೇ ಗಂಡನ ಮನೇಲಿ ಅವ್ನಿಗೆ ಏನೇನ್ ಪ್ರೀತಿ ಬೇಕೋ ಅದೆಲ್ಲ ಸಿಕ್ಕಿದೆ. ಆದ್ರೆ ಅಮ್ಮ ಅಪ್ಪ ಇಬ್ರೇ ಇರೋದು, ವಯಸ್ಸಾಗಿರೋದು. ಆಮೇಲೆ ಸೂರ್ಯ ಸರ್, ನನ್ನ ಸ್ನೇಹಿತನ್ ನೋಡಕ್ಕೆ ಅಂತ ಹೇಳಿ ಹೋಗ್ತೀನಿ. ನನ್ನ ಸ್ನೇಹಿತ ಇಲ್ಲಿ ಕೋರ್ಟ್ ಹತ್ರ ಕೌಟುಂಬಿಕ ನ್ಯಾಯಾಲಯ ಹತ್ರ ಇದ್ದೀನಿ ಬಾ ಅಂತಾನೆ. ಅಲ್ಲಿ ಹೋಗ್ತೀನಿ ಸಾರ್, ಅಲ್ಲಿ ಕುಂತಿರ್ತಕ್ಕಂತ ಹೆಣ್ಮಕ್ಳು ಸಾರ್ ಹೊಟ್ಟೆ ಉರಿತದೆ. ನಾನು ಒಬ್ಬ ಹೆಣ್ಮಗಿನ ತಂದೆನೆ, ಹೊಟ್ಟೆ ಉರಿತದೆ ಸರ್. ಎಷ್ಟು ಸರ್ 6 ತಿಂಗಳಾಗಿದೆ ಮದುವೆ ಆಗಿ, 2.5 ತಿಂಗಳಾಗಿದೆ, 3 ತಿಂಗಳಾಗಿದೆ ಅಂತಾರಲ್ಲ. ನಾನ್ ಕೇಳಬಿಟ್ಟೆ ಬಾಯ್ಬಿಟ್ಟು, ಮುಲಾಜೇನು ಏನಮ್ಮ ನಿನ್ ಕೇಸು? ಡೈವೋರ್ಸ್. ಮತ್ತೆ 2.5 ತಿಂಗಳು 3 ತಿಂಗಳು ಸಂಸಾರ ಮಾಡಕ್ಕೆ ಆಕ್ರಮ ಮದುವೆ ಆಯ್ತೀರಾ? ಮತ್ತೆ ಅಯ್ಯೋ ಯಾಕ್ರಮ ಮದುವೆ ಆಯ್ತೀರಾ? ನಾನ್ ಹ್ಯಾಂಡಲ್ ಮಾಡ್ತಾ ಇರೋ ಕೇಸಸ್ ನೋಡಿ, ಒಂದೇ ರಾತ್ರಿ ಮಲಗಿರೋದು, ಒಂದೇ ರಾತ್ರಿ. ಅದು ಏನ್ ಗೊತ್ತಾ, ಅದ್ಯಾವ್ದು 9 ದಿವಸದ ಕೇಸ್ ಹೇಳಿರಲ್ಲ. 9 ದಿವಸದ ಕೇಸ್ ಬೇರೆ, ಇದು ಬೇರೆ. ಇದೇನ್ ಗೊತ್ತಾ, ಮ್ಯಾಟ್ರಿಮೋನಿಯಲ್ಲಿ ನೋಡಿ ಮದ್ವೆ ಆಗ್ತಾರೆ, ಆಯ್ತಾ, ಎಲ್ಲ ಮನೆಯವರೆಲ್ಲ ಸೇರಿಸಿ ಮದ್ವೆ ಮಾಡಿಸ್ತಾರೆ. ರಾತ್ರಿ ಬಂದ್ಬಿಟ್ಟು ಈ ನಮ್ಮಲ್ಲಿ ಎಲ್ಲ ನೋಡ್ತೀವಲ್ಲ, ಶಾಸ್ತ್ರ ಪಾಸ್ತ್ರ ಎಲ್ಲ ನೋಡಿ ಫಸ್ಟ್ ನೈಟ್ ಕಳಿಸ್ತೀವಲ್ಲ, ಹೇಳಿ ಹೇಳಿ, ಆ ತರ ಕಳ್ಸಿದಾರೆ. ಒಳಗಡೆ ಹೋಗಿದ ತಕ್ಷಣ ಬಂದ್ಬಿಟ್ಟು ಗಂಡನ ಹತ್ರ ಹೇಳ್ತಾಳೆ, ಇಲ್ಲ ನಾನು ಇವತ್ತು ಟಯರ್ಡ್ ಆಗಿದ್ದೀನಿ, ಇವತ್ ಬೇಡ ನಾಳೆ ಇಟ್ಕೊಳ್ಳೋಣ ಅಂತ. ಸರಿ, ಅವ್ನು ಬಂದ್ಬಿಟ್ಟು ಇಲ್ಲ ಕಣವನಮ್ಮ, ಎಲ್ಲಾರು ಶಾಸ್ತ್ರ ಸಂಪ್ರದಾಯ ಪ್ರಕಾರ ಕಳ್ಸಿದಾರೆ, ಈ ಟೈಮ್ ಚೆನ್ನಾಗಿದೆ ಅಂತ ಹೇಳಿ, ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಹೇಳ್ದಾನೆ. ನಾನು ಹೇಳ್ದಷ್ಟು ಕೇಳು, ಯಾಕೆ ಇದೇ ದಿನ ನಾಳೆನೂ ಬರುತ್ತೆ ಅಂತ ಹೇಳಿ ಹೋಗಿ ಮಲ್ಕೊಳ್ತಾಳೆ. ಆಮೇಲೆ ಇವನು ಬೆಡ್ ಮೇಲೆ ಮಲ್ಕೊಳಕ್ ಹೋಗ್ತಾನೆ. ಆಮೇಲೆ ಇವಳು ಏನ್ ಮಾಡ್ತಾಳೆ, ಇಲ್ಲ ನೀನ್ ಕೆಳಗಡೆ ಮಲ್ಕೊ ಅಂತಾಳೆ. ಕೆಳಗಡೆ ಮಲ್ಕೊಳ್ತಾನೆ ಇವನು. ಕಿರಿಕಿರಿ ಬೇಡ ಏನಕ್ಕೆ ಅಂದ್ರೆ, ಈ ಹುಡ್ಗ ಮೃದುವಾದ ಹುಡ್ಗ, ಸೊ ಏನು ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳಿ ಮಲ್ಕೊಳ್ತಾನೆ. ಆ ಹುಡುಗರ ಮುಗ್ಧತೆಯನ್ನೇ ಆ ವೀಕ್ನೆಸ್ ಮಾಡ್ಕೊಂತ ಇರೋದು ಅವರು. ಈಗ ಏನ್ ಮಾಡ್ತಾಳೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದೇಳ್ತಾಳೆ. ಇಲ್ಲಿಂದ ಅವ್ರ ಮನೆಯಿಂದ ಈ ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ಒಂದು 9-10-11 ಕಿಲೋಮೀಟರ್ ಇರುತ್ತೆ. ಹೋಗ್ಬಿಟ್ಟು ಬರ್ತೀನಿ, ನನ್ನ ಮಮ್ಮನ್ ನೋಡ್ಬೇಕು ಅನ್ಬಿಟ್ಟು ಹೋಗ್ತಾಳೆ. ಹೋಗಿದ್ದು ಬಂದೇ ಇಲ್ಲ ವಾಪಸ್ಸು. 3 ತಿಂಗಳಾಯ್ತು. ಸರಿ ಸರ್, ಈಗ ಇಂಥ ಸಂಪತ್ತು ಅವಳು ತಾಳಿಯ ಕಟ್ಸ್ಕೊಂಡ್ಲು. 8 ಕೋಟಿ ಪ್ರಾಪರ್ಟಿ ಇರುತ್ತೆ ಹುಡುಗನ ಹೆಸರಲ್ಲಿ. 3 ತಿಂಗಳಾದ್ಮೇಲೆ 4 ಕೋಟಿ ಬೇಕು ಅಂತ ಹಾಕ್ತಾಳೆ. ಆಯ್ತಾ, ಇವನ್ ಮುಟ್ಲೇ ಇಲ್ಲ ಪಾಪಕ್ಕೆ. ಸೊ ಇವಳಿಗೆ 4 ಕೋಟಿ ಕೊಡ್ಬೇಕು. ನನ್ನ ಹತ್ರ ಬಂದ, ಚೀಟಿಂಗ್ ಕೇಸ್ ಹಾಕಿ ಒಳಗಡೆ ಹಾಕಿ, ಹನಿ ಟ್ರಾಪ್ ಕೇಸ್ ಹಾಕಿ ಅವಳ ಮೇಲೆ ಕೇಸ್ FIR ಫೈಲ್ ಮಾಡಿ ಬಿಟ್ಟಾಕ್ತೆ. ಯಾರಿಗೆ ಸರ್ ಈ ಚೀಟಿಂಗು ಎನಿ ಟ್ರಾಪ್? ರಾಜಕಾರಣಿಗಳಿಗೆ ಬಿಟ್ಟಿಲ್ವಲ್ಲ, ಮಿನಿಸ್ಟ್ರಿಗಳಿಗೆ ಬಿಡ್ಲಿಲ್ವಲ್ಲ? ಅವ್ರಿಗಾದ್ರೂ ಜ್ಞಾನ ಬೇಡವಾ? ಕಾನೂನನ್ನ ಮಾಡ್ಬೇಕಿದು ಮಹಿಳಾ ಆಯೋಗ, ಇದು ಪುರುಷ ರಕ್ಷಣಾ ಆಯೋಗ ಅಂತ ಮಾಡ್ಬೇಕು ಅಂತ ಅವ್ರಿಗಾರ ಜ್ಞಾನ ಬೇಡವಾ? ಅವನಿಗೂ ಬಂದಿಲ್ಲ. ಇವಾಗ ಏನೋ ಅಸೆಂಬ್ಲಿಲಿ ಮೊನ್ನೆ ನನ್ ಬಗ್ಗೆ ಮಾತಾಡಿದ್ರಂತೆ. ನಾನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ನಾನು ಆಕ್ಚುಲಿ ನೆಕ್ಸ್ಟ್ ಮಂತ್ ಈ ಮಂತ್ ಹೋಗ್ಬೇಕಾಗಿತ್ತು, ಡೇಟ್ ಪೋಸ್ಟ್ಪೋನ್ ಆಗಿದೆ. ಮೋದಿ ಹತ್ರ ಹೋಗ್ತಾ ಇದೀವಿ, ಅವರು ನಮ್ಗೆ ಬಿಲ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಅದು ಡಿಲೇ ಆಗ್ಬಾರ್ದು, ಇಮಿಡಿಯೇಟ್ ಆಗಿ ಪಾಸ್ ಆಗ್ಬೇಕು. ಸರ್, ಏನಾದ್ರೂ ಒಂದು ಈ ಪುರುಷ ರಕ್ಷಣಾ ಆಯೋಗ ನೀವು ಮಾಡಿದಿರಲ್ಲ, ತುಂಬಾ ಸಂತೋಷದ ವಿಚಾರ. ದಯಮಾಡಿ ಇದು ಒಂದು ಮಟ್ಟಕ್ಕೆ ತಲುಪಬೇಕು. ಇಲ್ಲ, ಇದು ನಮ್ಮ ಬೆಂಗಳೂರಿಗೆ ಸೀಮಿತವಾಗಿದ್ದಲ್ಲ, ನಮ್ಮ ಕರ್ನಾಟಕ ಸೀಮಿತವಾದಲ್ಲ. ನಮ್ಮ ಭಾರತ ದೇಶದಲ್ಲಿ ಬದುಕ್ತಾ ಇರುವಂತ ನೊಂದಿರೋ ಎಲ್ಲಾ ಪುರುಷರಿಗೂ ಅನ್ವಯ ಆಗುವಂತ ಆಯೋಗ ಇದು. ಇವತ್ತು ಸರ್ ಏನಾಗಿದೆ ಗೊತ್ತಾ ಸರ್ ಪರಿಸ್ಥಿತಿ? ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬಿಟ್ಟು ಅಂತ ನಾವು ಖುಷಿ ಪಡೋದಲ್ಲ ಸರ್, ಆ ಮದುವೆ ಮಾಡಿರ್ತಕ್ಕಂತ ಹೆಣ್ಣು ಬಂದು ನಮ್ಮ ಮನೆಗ್ ಸಂಸಾರ ಮಾಡಿದಾಗ ನಮಗೆ ಖುಷಿ. ಅಯ್ಯೋ ಸುಮ್ನಿರಿ ಸರ್, ಮನೆಗ್ ಬರ್ತಾಳೆ, ಮನೆಗ್ ಬಂದೊಂದು ವಾರದಲ್ಲೇ ಇಲ್ಲ ನಾವು ಬೇರೆ ಮನೆಗೆ ಹೋಗೋಣ, ಇವನು ನಾಮರ್ದ ನನ್ ಮಗ, ಅಮ್ಮ ಅಪ್ಪ ಬಿಟ್ಬಿಡೋದು, ಅವಳಿಗೋಸ್ಕರ ಹೋಗೋದು. ಆಮೇಲೆ ಎಷ್ಟೋ ತಂದೆ ತಾಯಿಂದಿರು ಆಯ್ತು ಅವಳು ಆಶ್ರಯ ಪಡ್ತಾ ಇದಾರಲ್ಲ, ಸರಿ ಅವ್ರು ನಮ್ಗಿಂತ ಡಿಸ್ಟರ್ಬ್ ಆಗ್ತಿದೇನೋ ಅನ್ಬಿಟ್ಟು ಸ್ವಂತ ಮನೆ ಇವ್ರಿಗೆ ಬಿಟ್ಬಿಡೋದು, ಬಾಡಿಗೆ ಮನೆಗೆ ಅಮ್ಮ ಅಪ್ಪ ಹೋಗಿರೋದು. ಅವ್ರು ಹೋಗಿ ಅಲ್ಲಿ ವಯಸ್ಸಾಗಿದ್ ಕಾಲದಲ್ಲಿ ಅವ್ರು ಅಡಿಗೆ ಮಾಡ್ಕೊಂಡು ತಿನ್ನೋದು. ಇವ್ರು ಬಂದ್ಬಿಟ್ಟು ಈ ತರ ನಾಮರ್ದ ನನ್ ಮಕ್ಳು ಇದಾರೆ. ಸೊ ಇವ್ರು ಮಾತ್ರ ಏನ್ ಸಾಚಾಗಳಲ್ಲ. ಯಾವಳು ಒಬ್ಳು ನೆನ್ನೆ ಮೊನ್ನೆ ಬಂದೋಳ್ಗೋಸ್ಕರ ಅದೇ ಏನೋ ಹೇಳ್ತಾ ಒಂದ್ ಸಾಂಗ್ ಇದಾರೆ, ನಮ್ಮ ಇದು ಮುತ್ತು ಕೊಡೋಳು ಬಂದಿದ ತಕ್ಷಣ ತುತ್ತು ಕೊಡೋಳ್ನ ಮರಿಬಾರ್ದು ಅಂತೇಳಿ. ನನ್ ಮಕ್ಕಳು ಅದನ್ನೆಲ್ಲ ಮರ್ತ್ಬಿಟ್ಟು ಆಯ್ತಾ ಅಲ್ಲಿ ಹೋಗೋದು, ಯಾವಳ ಜೊತೆಲೂ ಅವಳ ಖುಷಿಗೋಸ್ಕರ ಇರೋದು, ಅಮ್ಮ ಅಪ್ಪನ ಅನಾಥಾಶ್ರಮಕ್ಕೆ ಆಗೋದು, ಬೇರೆ ಮನೆಗ್ ಬಿಸಾಗೋದು. ಆಮೇಲೆ
ಇಂತ ನನ್ ಮಕ್ಕಳಿಗೆಲ್ಲ ಏನಾಗ್ತಿದೆ ಅಂದ್ರೆ ಅವಳು ಸರಿಯಾಗಿ ತಿಕ್ಕ ಹೊಡೆದಾಗ ಹೌದು. ಮತ್ತೆ ಬಂದ್ಬಿಟ್ಟು ಇವ್ರ ಹತ್ರ ಬಂದ್ಬಿಡೋದು, ಮತ್ತೆ ಅಮ್ಮ ಅಪ್ಪನ ಹತ್ರ ಬರೋದು. ಆವಾಗ ಅಮ್ಮ ಅಪ್ಪ ಏನ್ ಅನ್ಕೋಬೇಕು, ಏನಂತ ಹೇಳ್ಬೇಕು, ಪಾಪ ಏನು ಗೊತ್ತಾಗಲ್ಲ. ಸರಿ ಬಿಡು ಆಯ್ತು. ಆಮೇಲೆ ಅವರು ನಮ್ಮಂತವ್ರ ಹತ್ರ ಬರೋದು, ಸಾರ್ ನನ್ ಮಗನ್ ಮಾಡ್ಬೇಕು ಅಂತ. ಆಗ್ಲೂ ಕೂಡ ಅಮ್ಮ ಅಪ್ಪ ಹೋರಾಡ್ತಾರೆ. ನೀನ್ ಅನಾಥಾಶ್ರಮಕ್ಕೆ ಆಗಿದ್ರು ಹಾಕಿದ್ರು ಅಥವಾ ನೀನ್ ಬೇರೆ ಮನೆಗೆ ತಳ್ಳಿದ್ರು ಕೂಡ ಮಗನ್ಗೆ ಒಂದು ಅನ್ಯಾಯ ಆಗಿದ ತಕ್ಷಣ ಅಮ್ಮ ಅಪ್ಪನ ಇಬ್ರು ನಿಂತ್ಕೊಂಡು ಅಯ್ಯೋ ಮಗನ್ ಜೀವನ ಭವಿಷ್ಯ ಸರಿಪಡ್ತಾನ ಅಂತ ಇರ್ತಾರೆ. ಜನ್ಮ ಕೊಟ್ಟ ತಂದೆ ತಾಯಿಗೆ ಬಂದ್ಬಿಟ್ಟು ಅನ್ಯಾಯ ಮಾಡ್ಬಾರ್ದು, ಅವ್ರಿಗೆ ಬೀದಿ ಪಾಲ್ ಮಾಡ್ಬಾರ್ದು ಅನ್ನೋದು ಈಗ ನನ್ನ ಮಕ್ಳು ಕೆಲವೊಬ್ರು ಯೋಚನೆ ಮಾಡಲ್ಲ. ಹೆಣ್ಮಕ್ಳಂದ್ಮೇಲೆ ಹೆಣ್ಮಕ್ಳು ಇವತ್ತಲ್ಲ ನಾಳೆ ಹೋಗ್ಬಿಟ್ಟು ಗಂಡನ ಮನೆಯಲ್ಲೇ ಬಾಳ್ಬೇಕು. ಅದು ಯಾರು ಎಂತೆಯವರು ಸಾಂಸಾರಿಕ ಹುಡುಗಿರು ಹೋಗಿ ಬಾಳ್ಲೇಬೇಕು. ಈಗ ಚಡ್ಡಿ ಹಾಕೋ, ಅದು ಚಡ್ಡಿನೋ ಏನೋ ಅಂತಾನೆ ಗೊತ್ತಾಗಲ್ಲ, ಹಾಕೋ ಸರ್. ಚಡ್ಡಿ ಇರ್ಲಿ ಸರ್, ಈಗ ಇದು ಜನವರಿ 1 ಯಾವ್ದು 31 ಮಾಡ್ತವಲ್ಲ ಸರ್, ಇದರದ್ದು ನನ್ನ ಮಗ ನಾವು ಅವತ್ತು ಫೇಸ್ಬುಕ್ ಅಲ್ಲಿ ವಾಟ್ಸಾಪ್ ಅಲ್ಲಿ ಏನ್ ಸರ್ ಬರೀ ಹೆಣ್ಮಕ್ಳದೇ ತೋರಿಸಿದ್ ಬೆಂಗಳೂರಿನಲ್ಲಿ. ಕುಡಿದು ತಟ್ಟ ಆಡ್ಕೊಂಡು ಬೀಳ್ತಿದ್ದ ಗಂಡ್ ಮಕ್ಳದ್ದು ಒಬ್ಬರದು ತೋರಿಸ್ಲಿಲ್ಲ, ಬರೀ ಹೆಣ್ಮಕ್ಳದೇ ತೋರಿಸಿದ್ದು. ಕುಡಿದು ತಟ್ಟ ಆಡ್ಕೊಂಡ್ ಬಿದ್ದವ್ರನ್ನ ತಿರ್ಗಾ ಹುಡುಗನ ಎತ್ಕೊಂಡು ಹೋಯ್ತಿದ್ದ. ಬರೀ ಇದೇಪ್ಪ. ಈ ನೀವು ಹುಟ್ಟಿಸ್ತವ್ರು ಎತ್ತವ್ರು ಕರೆಕ್ಟ್ ಆಗಿದ್ರೆ ಅವ್ಯಾಕ್ ಹಂಗಾಗವು? ನೀವು ಹುಟ್ಟಿಸ್ತವ್ರು ಎತ್ತವ್ರು ಕರೆಕ್ಟ್ ಆಗಿದ್ರೆ ಅವ್ಯಾಕ್ ಹಂಗಾಗವು? ಸರಿಯಾಗಿ ಹೊಡಿಬಾರದ್ ಜಾಕ್ ಹೊಡೆದು ಕರೆಕ್ಟ್ ಮನೇಲಿ ಮಡಗಿದ್ರೆ ಅವ್ಯಾಕ್ ಬೀದಿಗೆ ಬರವು? ಈಗ ನಮ್ಗೆಲ್ಲ 10 ಪೈಸೆ ಇದ್ದು ಬಿಟ್ಟಿದ್ರೆ ನಾವೇ ಕಿಂಗು. ನಾವು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದುವಾಗ ಚಪ್ಪಲಿ ಇಲ್ಲ, ಪ್ಯಾಂಟ್ ಗೊತ್ತೇ ಇಲ್ಲ. ಇವತ್ತು ಹುಟ್ಟದಾಗಲೇ ಬೇಕಲ್ಲ, ವಾರಕ್ಕೆ 3 ಜೊತೆ ಪ್ಯಾಂಟ್ ಶೂ ಎಲ್ಲ. ಆಗ ಅಂತ ಪರಿಸ್ಥಿತಿ ಒಳಗೆ ಸಂಸ್ಕೃತಿ ಸರ್. ಈ ನನ್ ಮಕ್ಳು ದೌಲತ್ಗೋಸ್ಕರ ಹೌದು ಕೆಲವೊಬ್ರು ಹುಟ್ಟೋಕ್ಕಿಂತ ಮುಂಚೆನೆ ಬೀರೋ ತುಂಬಿಡ್ತಾರೆ. ಪ್ರೆಗ್ನೆಂಟ್ ಆಗಿದ್ದ ತಕ್ಷಣನೇ. ಅಯ್ಯೋ ನನ್ ಫ್ರೆಂಡ್ ಸರ್ಕಲ್ ಅಲ್ಲೇ ಎಷ್ಟೋ ಜನ ನೋಡಿದೀನಿ ನಾನು, ಮಗು ಹುಟ್ಟಿರ್ಲೇ ಇಲ್ಲ, ಕೂಸು ಹುಟ್ಟೋದ್ಕಿನ್ನ ಗುಲಾಬಿ ಮುಂಚೆನೆ ಹೊಲ್ಸ್ಬಿಡ್ತಾರೆ. ಅದೇ ನಮ್ಮ ಪ್ರೊಫೆಸರ್ ಶಿವರಾಮಯ್ಯನವ್ರು ನಿಮ್ಮ ಹತ್ರ ಮಾತಾಡಿದ್ರಲ್ಲ ಸರ್, ಒಂದೊಂದು ಪಾಯಿಂಟ್ ತಡಿಕೊಬೇಕು ಸರ್. ಹೌದು, ಒಂದೊಂದು ಪಾಯಿಂಟ್ನು ಸಾಚ ಏನು ನಾವು ಕೆಲವು ಹೆಣ್ಮಕ್ಳು ಅವರೇ ಕೈ ಮುಗಿಬೇಕು ಪತಿವ್ರತಿದ್ರು ಇಲ್ಲ ಅಂತಲ್ಲ. ಇಲ್ಲ ಸರ್, ನಾನು ನೋಡಿದ್ದೀನಿ ಸರ್. ಕೆಲವು ಹೆಣ್ಮಕ್ಳು ಅವರಲ್ಲ ಸರ್, ಈ ಯಾರು ಗೊತ್ತಾ ಸರ್ ಮಾಡ್ತಾ ಇರೋ ಬದುಕು ಇದೇನೋ ಹಿಂದೆ ನಮ್ಮ ಅಪ್ತಿರ್ ಹೇಳರು, ತಿನ್ನಕ್ ಇಟ್ಟಿಲ್ಲ ಏರಿಯಿಂದ ಗದ್ದಿಲ್ಲ ಊರಿಂದ ಒಲಿಲ್ಲ, ಇವನಿಗೆ ದೌಲತ್ ಬೇರೆ ಇವನ್ಗೆ ಅಂತ ಹೇಳಿ ಅಂತವ್ ಮಾಡ್ತಾ ಇರೋದು ಇವು. ಯಾರು ಒಳ್ಳೆ ಅಕ್ಕ ತಂಗಿ ಅಣ್ಣ ತಮ್ಮ ಮಾವ ತಂದೆ ತಾಯಿ ಅತ್ತೆ ಸೋದರ ಸಂಬಂಧ ಈ ಪರಿಸರದಲ್ಲಿ ಬೆಳೆದವಲ್ಲ ಹೆಣ್ಮಕ್ಳು, ಅವು ಎಲ್ಲೋ ಒಂದ್ ಕಡೆ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ನಡೆ ನುಡಿ ನೈತಿಕ ನಿಯಮ ಶಿಷ್ಟಾಚಾರ ಮೌಲ್ಯಾಧಾರಿತವಾದಂತ ಜೀವನ ಮಾಡ್ಕೊಂಡು ಹೋಗ್ತಾವೆ, ಕಷ್ಟನೋ ಸುಖನೋ. ಈ ಅಂಗಡಿ ಸಾಲಾಗ ಆಯ್ಕೊಂಡ್ ತಿಂದ್ಬಿಟ್ಟು ಏನು ಇಲ್ದಲೆ ಎಲ್ಲೋ ಒಂದ್ ಕಡೆ ಇದಾಗಿರ್ತಾವಲ್ಲ, ಅವು ಇವತ್ತು ತಲೆಯಲ್ಲೇ ಮೆರಿತಾ ಇರೋದು. ಎಲ್ಲ ಒಳ್ಳೆ ಎಲ್ಲಾ ಹೆಣ್ಮಕ್ಳು ನಾವು ಒಂದೇ ಲೆಕ್ಕಾಚಾರದಲ್ಲಿ ಹೋಲ್ಸಕ್ ಆಗೋದಿಲ್ಲ. ಏನು ಇಲ್ದವೇನೆ ಈ ತಲೆಯಲ್ಲಿ ಮೆರಿತಾ ಇರೋದು. ಎಲ್ಲಾ ಇರೋ ಅಚ್ಚುಕಟ್ಟಾಗಿ ಏನೋ ಮಾಡ್ಕೊಂಡು ಬೇಡಪ್ಪ ಸಂಸಾರ ಮಾಡ್ಕೊಂಡು ಹೋಗೋಣ, ಕಷ್ಟನ ಸುಖನ ನನ್ನ ತಂದೆ ತಾಯಿ ಒಂದು ಸಂಸ್ಕಾರದಲ್ಲಿ ಒಂದು ಸಂಸ್ಕೃತಿಲಿ ಬೆಳ್ಕೊಂಡ್ಬಂದ್ರು, ಒಳ್ಳೆ ಪರಿಸರದಲ್ಲಿ. ಎಷ್ಟೋ ಜನ ಹೆಣ್ಮಕ್ಳು ಈಗ್ಲೂನು ಕೂಡ ಹೌದು ಗಂಡ ಏನೋ ಕಾಯಿಲೆ ಬಿದ್ದು ಸತ್ತೋಗ್ಬಿಟ್ಟ, ಎಲ್ಲ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಬಿಟ್ಟ, ಬೇರೆಯವ್ರ ಸಹವಾಸನೆ ಮಾಡಿದಿರ, ಒಬ್ರು ಇಬ್ರು ಮಕ್ಳು ಹುಟ್ಟಿದಾರೆ, ಕೆಲವೊಬ್ರು ಮಕ್ಕಳೇ ಹುಟ್ಟಿಲ್ಲ ಸರ್. ಹೌದು ಅವ್ರ ಅತ್ತೆ ಮಾವನೇ ತಂದೆ ತಾಯಿ ಅಂತ ನೋಡ್ಕೊಂಡಿರೋಂತ ದೇವ್ರಂತ ಹೆಣ್ಮಕ್ಳು ಇದಾರೆ ಸರ್. ಆದ್ರೆ ಅಂತ ಹೆಣ್ಮಕ್ಳಿಗೆಲ್ಲ ಕೆಟ್ಟ ಹೆಸರು ಸರ್. ಈಗ ನಮ್ಮ ಕುಟುಂಬದಲ್ಲೇ ನಮ್ಮ ರಿಲೇಷನ್ ನಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಗೆ ರಿಲೇಷನ್ ಆಗ್ಬೇಕು 4 ಹೆಣ್ಮಕ್ಳು ಸರ್, ಸಣ್ಣ ಸಣ್ಣವು ಬಿಟ್ಟು ಆ ಅಪ್ಪನಿಗೆ ಏನೋ ಕಾಯಿಲೆ ಬಂತು ತೀರೋಗ್ಬಿಟ್ರು. ಆ ಅಮ್ಮ ಸರ್ ರಾತ್ರಿ ಹೊತ್ತು ಗಂಡ್ಸಾಗಿ ತೋಟಕ್ಕೆ ನೀರ್ ಕಟ್ಟಿಲ್ಲ ಸರ್ ಅಮ್ಮ. ಅಂತ ತಾಯಂದಿರ್ಗೆ ನಾವು ಕೈ ಎತ್ತಿ ಮುಗಿಬಾರ್ದ? ಅಮ್ಮ ಸರ್ ರಾತ್ರಿ ಹೊತ್ತು ಗಂಡ್ಸಾಗಿದ ಸರ್, ಬ್ಯಾಟ್ರಿ ಹಾಕೊಂಡು ಹೋಗಿ ರಾತ್ರಿ ಹೊತ್ತು ತೋಟಕ್ಕೆ ನೀರ್ ಕಟ್ಟಿ ಸರ್. ಇವತ್ತು ಚೆನ್ನಾಗಿದ್ದಾರೆ. 4 ಹೆಣ್ಮಕ್ಳನ್ನು ಒಳ್ಳೊಳ್ಳೆ ಕಡೆಗೆ ಕೊಟ್ಟು ಮದುವೆ ಮಾಡಿ ಫಸ್ಟ್ ಕ್ಲಾಸ್ ಆಗ ಅಮ್ಮನು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಭಗವಂತ ಚೆನ್ನಾಗ್ ಮಾಡಿರ್ಲಿ. ಅಂತ ಹೆಣ್ಮಕ್ಳಿಗೆ ಕೈ ಮುಗಿಯೋಣ ಅಷ್ಟೇ. ಆ ಅಮ್ಮ ಅಂತ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ ಕಳ್ಕೊಂಡ್ರು ಸರ್, ಮಹಾಪತುರತೆ ಆಗಿ ಬಾಳ್ತಾ ಅಮ್ಮ. ಅದೇನ್ ಮಾಡ್ತು, ಮಕ್ಕಳ ಭವಿಷ್ಯವನ್ನ ರೂಪಿಸ್ಬೇಕು ಅಂತಕ್ಕಂಥದ್ದು, ಒಳ್ಳೊಳ್ಳೆ ಎಜುಕೇಶನ್ ಮಾಡಿಸ್ತು, ಒಳ್ಳೊಳ್ಳೆರಿಗೆ ಕೊಡ್ತು, ಮದುವೆ ಮಾಡ್ತು. ಅಂತ ಹೆಣ್ಮಕ್ಳು ಇರೋದ್ರಿಂದಲೇ ಇವತ್ತು ಭೂಮಿ ಮೇಲೆ ಮಳೆ ಬೆಳೆ ಆಗ್ತಾ ಇರೋದು. ಅಪ್ಪನ್ ಹುಟ್ಟಿದ ಮಗಳು ಸರ್ ಅದು. ಹೌದು ಸರ್, ನಾವೇ ಹೇಳ್ತೀವಲ್ಲ ಕೈ ಎತ್ ಮುಗಿಬೇಕಣಪ್ಪ ತಾಯಿಗೆ ಅಂತ.
ಸರ್ ಇವತ್ತು ನೀರ್ ಕಟ್ತಾರೆ ಸರ್, ಅದು ಇವತ್ತು ತೋಟಕ್ಕೆ ನೀರ್ ಕಟ್ತಾರೆ ಸರ್ ಅಮ್ಮ. ತಾಯಿಗೆ ಹೇಳಿ ನಾನೊಂದ್ ಸಲಾಂ ಹೇಳಿದೆ ಅಂತ ಹೇಳಿ ಈ ಕಡೆಯಿಂದ. ಓಕೆ ಸರ್, ಥ್ಯಾಂಕ್ ಯು ಹೇಳ್ತೀನಿ ಸರ್. ಥ್ಯಾಂಕ್ ಯು.